ನಾನೇ ಓನಾಗಿ ಒಂದು ಅಂಗಡಿ ಮಾಡೋಣ ಅಂತ ಇದ್ದೀನಿ ಭೂಮಿ ಅಕ್ಕ. ಯಾಕೆ ರಾಮು, ಏನಾಯಿತು? ಓನಾಗೆ ಕೆಲಸ ಮಾಡಬೇಕಂದ್ರೆ ಚೆನ್ನಾಗಿ ಬಂಡವಾಳ ಹಾಕಬೇಕು, ಮತ್ತು ಲಾಸ್ ಆದರೆ ಎಲ್ಲ ನಮ್ಮ ಮೇಲೇ. ಓನಾಗಿ ಮಾಡೋದು ತುಂಬ ಕಷ್ಟ. ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಂಬೋದೈತಲ್ಲ, ಅದು ವಾಸಿ ರಾಮು. ಯಾಕೋ, ಏನಾಯಿತು? ಅಕ್ಕಯ್ಯ, ಇವಾಗ ಹೆಂಗಾಗೈತೆ ಅಂದರೆ ನಮ್ಮ ಹತ್ರ ಹೆವಿ ಕೆಲಸ ಮಾಡಿಸ್ಕೊಂತಾರೆ, ಸಂಬಳ ನೋಡಿದ್ರೆ ಕಡಿಮೆ, ಫುಲ್ ಕಡಿಮೆ ಸಂಬಳ. ಅದಕ್ಕಾಗಿ ನಾ ತುಂಬ ಬೇಜಾರಾಗ್ತೈತೆ. ನಾನೇ ಓನಾಗಿ ಒಂದು ಅಂಗಡಿ ಮಾಡಿಬಿಟ್ರೆ ಚೆನ್ನಾಗಿ ಒಳ್ಳೆ ಲಾಭ ಐತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಕ್ಕ. ಸರಿ ಆಯ್ತು ಹೇಳಪ್ಪ, ಹಂಗೆ ಮಾಡು. ನಿಮ್ಮ ಮಾವಂತ ಮಾತಾಡು, ನಾನು ಹೇಳ್ತೀನಿ. ನಾನು ಹೇಳ್ತಿದ್ದೆ ನನ್ನ ತಮ್ಮ ಚೆನ್ನಾಗಿ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾನಪ್ಪ, ಚೆನ್ನಾಗಿ ಸಂಬಳ ಕೊಡ್ತಾರೆ ಅಂತ ಹೇಳ್ತಿದ್ದೆ. ಅದಕ್ಕೆ ಮಾಡ್ಕೊಂಡು ಹೋಗ್ಲಿ ಬಿಡು, ಬಂಡವಾಳ ಹಾಕ್ತಂಗೆ ದುಡಿಯೋದೇ ವಾಸೆ ಅಂತಿತ್ತು ನಿಮ್ಮ ಮಾಮ. ಸರಿ ಆಯ್ತು ಹೇಳಪ್ಪ, ಮಾತಾಡೋಣ. ಎಷ್ಟು ಚೆನ್ನಾಗಿದ್ದಾರೆ ಅಕ್ಕ ತಮ್ಮ ಇಬ್ಬರು. ಏನಂಗೆ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದನ ಸ್ವಂತ ತಮ್ಮ ಇದ್ದಂಗೆ ಇದ್ದಾನೆ. ಇವಳು ಸ್ವಂತ ಅಕ್ಕ ನೋಡ್ಕೊಂತಾಳೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ಹೆಂಗೆ ನೋಡ್ಕೊಂತಾಳೆ ನೋಡು, ಹೆಂಗೇನೆ ನಿಜವಾಗ್ಲೂ ಖುಷಿ ಆದಂಗೆ ಆಗ್ತೈತಿ. ಇವರೆಲ್ಲ ಎಷ್ಟು ಸಂತೋಷವಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ಯಾಕೆ ಹಿಂಗೆ ಒಂದು ಪಿಚಾಚಿ ಥರ ಇರಬೇಕು? ನಾನು ಇವ್ರ ಜೊತೆ ಮಿಂಗಲ್ ಆಗ್ತೀನಿ, ಮಾತಾಡಿಸ್ತೀನಿ. ರಾಮು ಎಂಥವನೇ ಆಗಲಿ, ಒಳ್ಳೆ ಹುಡುಗ. ನೋಡಿದ್ರೆ ಎಷ್ಟೊತ್ತು ನೋಡ್ಬೇಕಲ್ವೇ? ನಾನು ಬೀದಿ ಬಿಕಾರಿ ಎಂದ್ಬಿಟ್ಟೆ ಅವನ್ನ. ಯಾವತ್ತೂ ಹಂಗೆ ಮಾತಾಡಬಾರ್ದು, ಒಬ್ರನ್ನ ಹೀಯಾಳಿಸ್ಬಾರ್ದಲ್ವ ನಿಜವಾಗ್ಲೂ. ಯಾರನ್ನೂ ಹೀಯಾಳ್ಸಕ್ಕೆ ಹೋಗ್ಬಾರ್ದು. ಹಿಂಗಿದ್ದವ್ರು ಹಿಂಗೆ ಇರಲ್ಲ. ಇವತ್ತು ನಾನೇನೇ ಬೀದಿ ಬಿಕಾರಿ ಆದಂಗೆ ಆಗ್ಬಿಟ್ಟೆ. ಇವತ್ತು ನನ್ನ ಹತ್ರನೇ ಏನೂ ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ. ಇವತ್ತು ನನ್ನ ತಂಗಿನೇನೆ ಗೌರ್ಮೆಂಟ್ ಕೆಲಸ ತಗೊಂಡ್ಲು. ಇವನು ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಒಳ್ಳೆ ಬಂಡವಾಳ ಮಾಡ್ಕೊಂತಾ ಇದ್ದಾರೆ, ಚೆನ್ನಾಗೂ ಇದ್ದಾರಪ್ಪ. ನಾನೇ ಏನೂ ಇಲ್ಲ. ಅದಕ್ಕೆ ಮತ್ತೆ ಯಾರು ಕೀಳಾಗಿ ನೋಡಬಾರ್ದು ಅಂತ ಹೇಳೋದು. ನಿಜವಾಗ್ಲೂ ಯಾವಾಗ ಯಾರಿಗೆ ಹೆಂಗೆ ಅದೃಷ್ಟ ಬರುತ್ತೆ ಎಂಬುದು ಗೊತ್ತಾಗಲ್ಲ. ಭೂಮಿ ರಾಮು, ನೀನು ನನ್ನ ಮಾತಾಡಿಸ್ಬೇಡ. ಇನ್ನೊಂದ್ಸತಿ ನಿನ್ನ ಬಾಯಾಗೆ ನನ್ನ ಭೂಮಿ ಅಂತ ಕರಿಬೇಡ. ಏನಕ್ಕೆ ಕರಿತಾ ಇದೀಯಾ? ಏನಕ್ಕೆ ಮಾತಾಡಿಸ್ತಾ ಇದೀಯಾ? ಸುಮ್ಮನೆ ಆದರೂ ಮಾತಾಡಿಸ್ಕೊಂಬತ್ತಾರೆ. ನಾವು ಮಾತಾಡಿಸ್ಲಿಲ್ಲ ಅಂದ್ರು ನಮ್ಮ ಅಕ್ಕಯ್ಯನ ಮಾತಾಡಿಸ್ಬೇಡ ನೀನು. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ರಾಮು ಕ್ಷಮಿಸ್ಬಿಡು, ಭೂಮಿಗೆ ಕ್ಷಮಿಸ್ಬಿಡು. ನನಗೊಂಥರ ಇವಾಗ ಬೇಜಾರು. ಯಾರು ಮಾತಾಡ್ಸಲ್ವಲ್ಲಪ್ಪ ನನ್ನ. ನಾನು ಯಾಕೆ ಹಿಂಗೆ ಒಂಟಿ ಪಿಚಾಚಿ ಥರ ಇದ್ದೀನಿ? ಸ್ವಂತ ನಮ್ಮ ತಂಗಿ ಇಲ್ಲೇ ಇದ್ರೂ ಯಾಕಪ್ಪ ನಾವಿಬ್ಬರು ಅಕ್ಕ ತಂಗಿ ಇಬ್ಬರು ದೂರ ಆಗಬೇಕು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಒಂಥರ ಬೇಜಾರಾದಂಗೆ ಆಗ್ತೈತೆ ಗೊತ್ತಾ? ಒಂಥರ ಬೇಜಾರು ಅಂದರೆ ಬೇಜಾರು. ಹೆಂಗೆ ಬೇಜಾರಾಗ್ತೈತೆ ಅಂದರೆ, ಏನಪ್ಪ ಇದು ನಂದೇನಪ್ಪ ಜೀವನ ಅನ್ನಿಸ್ತೈತೆ. ಇರೋವರೆಗೂ ಚೆನ್ನಾಗಿರಬೇಕು. ಬೇಜಾರಾಗ್ತೈತೆ ರಾಮು. ನಿನ್ನ ಬೀದಿ ಬಿಕಾರಿ ಅಂದ್ಬಿಟ್ಟೆ. ನಿನ್ನ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ನಾನು. ಇವತ್ತು ನನ್ನ ಮನಸ್ಸಿಗೆ ನಾನು ಅಂದಿರೋದನ್ನ ನಾನು ನೆನೆಸ್ಕೊಂಡು ನನಗೆ ಬೇಜಾರಾಗ್ತೈತೆ. ಭೂಮಿ, ನಿನಗೆ ಮಾಡಿರೋದು ನೆನೆಸ್ಕೊಂಡು ಅಷ್ಟೇ ನನಗೆ ಬೇಜಾರಾಗ್ತೈತೆ. ಇದೇನಪ್ಪ ಯಾಕಪ್ಪ ಹಿಂಗೆ ಮಾಡಿದ್ವಿ ಅನ್ನಿಸ್ತೈತೆ. ಎಲ್ಲ ಜೊತೆಗೆ ಒಟ್ಟಿಗೆ ಇದ್ದರೆ ಯಾವುದು ಕಷ್ಟದಲ್ಲಿ. ಇವಾಗ ನೋಡು, ರಾಮಂಗೆ ನಿನಗೆ ನಮ್ಮ ಅಕ್ಕ ಅಂತ ಹೇಳಿ ಅವ್ನು ನಿನ್ನ ಕಷ್ಟಕ್ಕೆ ಆಗ್ತಾನೆ, ಇವಳು ನಿನ್ನ ಕಷ್ಟಕ್ಕೆ ಆಗ್ತಾಳೆ. ಇವತ್ತೆಲ್ಲನ ಒಬ್ರಿಗೊಬ್ರು ಚೆನ್ನಾಗಿದ್ದರೆ ಕಷ್ಟದಲ್ಲಿ ಭಾಗಿಯಾಗ್ಬೋದು ಅಲ್ವಾ? ನಿಜವಾಗ್ಲೂ ನೋಡಿದ್ರೆ ಖುಷಿ ಆಗ್ತೈತೆ ನಿಮ್ಮನ್ನು. ನಾವು ಚೆನ್ನಾಗಿರೋರನ್ನ ಯಾವತ್ತೂ ಬೇಡ ಅಂಬಲ್ಲ. ನೀವು ಜಂಬ ದೌಲತ್ತಿಂದ ಈ ರೀತಿ ಮಾಡ್ಕೊಂತೀರ ಹೊರ್ತು ನಾವು ಚೆನ್ನಾಗಿರೋರ ಹತ್ರ ಚೆನ್ನಾಗೇ ಇರ್ತೀವಿ ಯಾವತ್ತೂ. ಇವತ್ತು ಗೊತ್ತಾಗೈತೆ ಇವಳಿಗೆ ಎಲ್ಲರ ಬೆಲೆ ಏನು ಅಂತ. ಇಷ್ಟು ದಿನ ಯಾರ್ದೇನು ಎಂಬ ಥರ ಇದ್ಲು, ಇವಾಗ ಗೊತ್ತಾಗೈತೆ ಅಲ್ವಾ? ಅದಕ್ಕೆ ಮತ್ತೆ ನಿನ್ನ ಹತ್ರ ಇದ್ರೆ ನಾನು ಇಸ್ಕೊಳಕ್ಕಾಗಲ್ಲ, ನನ್ನ ಹತ್ರ ಇದ್ರೆ ನೀನು ಇಸ್ಕೊಳಕ್ಕಾಗಲ್ಲ. ಏನೋ ಒಳ್ಳೆತನ ಅಂಬೋದಿದ್ರೆ ಕಷ್ಟದಲ್ಲಿ ಭಾಗಿಯಾಗ್ಬೋದು ಅಷ್ಟೇ. ನಾನು ಇವಾಗ ಇಸ್ಕೊಂಡ್ರೇನು ಕೊಡೋದು ತಪ್ಪಲ್ಲ. ಕಷ್ಟಕ್ಕೆ ಇವತ್ತು ನನ್ನ ತಮ್ಮ ಇವತ್ತು ನಮ್ಮ ಅಕ್ಕ ಅಂತ ನನಗೆ ಕೊಡ್ಬೋದು, ನಾನು ಅವನಿಗೆ ಕೊಡ್ಬೋದು. ಅದು ಸಾಲವಾಗಿ ಇಸ್ಕೊಂಡು ಮತ್ತೆ ವಾಪಸ್ ಕೊಡಬೇಕು. ಏನೇ ಇಸ್ಕೊಂಡ್ರು ಸಾಲವಾಗಿ ವಾಪಸ್ ಕೊಡಬೇಕು. ಅದು ನಿನ್ನ ಥರ ನಾವು ಯಾರ ಹತ್ರನೂ ಜಗಳ ಮಾಡ್ಕೊಂಬಲ್ಲಮ್ಮ. ನಮ್ಮನ್ನು ಮಾತಾಡಿಸ್ಬೇಡ, ನೀನು ಸವಾಸನೇ ಬೇಡ ನಮಗೆ. ಈಗ ಕಿಸಿತಾಳೆ ಒಳಗೆ. ಅತ್ತೆ ಎಲ್ಲರೂ ಸೆನಕೈದಾರೆ ಕಾಣತ್ತೆ, ಎಲ್ಲ ಹೆಂಗೆ ಮಾತಾಡಿಸ್ಕೊಂಡು ಸೆನಕೈದ್ದಾರೆ. ನಾನು ಯಾಕತ್ತೆ ಹಿಂಗದೆ, ನನ್ನ ಯಾಕತ್ತೆ ಯಾರು ಮಾತಾಡ್ಸಲ್ಲ ಅಂತ ಕೇಳ್ತಾಳಲ್ಲ ಭೂಮಮ್ಮ. ಹಂಗೇನೆ ಹೆಂಗೆ ಇವಾಗ ಗೋಳಾಡ್ತಾಳೆ. ನಾನು ಇವಾಗಿಂಥ ಪರಿಸ್ಥಿತಿಗಿದ್ದೀನಿ, ನಾನು ಹಿಂಗಾದೆ ಅಂತ ಹೇಳಿ ಈಗ ಗೋಳಾಡ್ತಾಳೆ ಹಂಗೆ. ಇದೇ ಬುದ್ಧಿ. ಸುಮ್ಮನೆ ಅವಾಗ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ಇದ್ದಿದ್ದೆ. ನಾನು ಹೇಳ್ದೆ ಸುಮ್ಮನೆ ಚೆನ್ನಾಗಿರಮ್ಮ, ಎಲ್ಲರ ತಗೂ ಈಗ ಕಷ್ಟಕ್ಕೆ ಹಾಕ್ತಾರೆ, ಕಷ್ಟ ಕಾಲದಾಗ ಎಂಥರೂ ಬೇಕಾಗ್ತಾರೆ ಅಂತ ಹೇಳ್ದೆ. ಗಿಂಗೆ ಹೇಳ್ದಂಗೆ ಹೇಳಿರಿ ನಾನು ಯಾರ್ತಾಗೂ ಸೆನಕ್ಕಿರಲ್ಲ, ನನಗೆ ಯಾರು ಬೇಡ, ಏನು ಬೇಡ, ಎತ್ತ ಹಂಗೆ ಹಿಂಗೆ ಅಂತಂದು. ಇವಾಗ ಅವಳು ಹೋಗಿ ಅವಳು ಅನುಭವಿಸ್ತಾಳೆ ಬಿಡಮ್ಮ, ಕಷ್ಟನ ಸುಖನೋ ಏನು ಬಂದ್ರು ಅಂತ ಹೇಳ್ದೆ. ನನ್ನ ಮನೆಗಳಿಂದ ಓಡೋದ್ಲಲ್ಲ, ನನ್ನ ಇಷ್ಟೂರ ಮಾಡಿ ಓಡೋದ್ಲು ಅಂತ. ಇವಾಗ ಅವೆಲ್ಲ ಆಗೋಗ್ಯವೆ. ಚೆನ್ನಾಗಿರೋ ಅಂತಲೂ ಎಷ್ಟು ಹೇಳಿದೆ, ಎಷ್ಟು ಖ್ಯಾತೆ ಮಾಡ್ಕೊಂಡು. ಅದಕ್ಕೆ ಮತ್ತೆ ಒಂದು ಇಟ್ಟಿಟ್ಕು ಕೇಣಿಸಾಣಿ ಮಾಡೋದಾಗಲಿ ಜಗಳ ಮಾಡೋದಾಗಲಿ ಇದೆಲ್ಲ ಮಾಡಬಾರ್ದು ಒಂಬತ್ತು. ಎಂಥವ್ರು ಬೇಕಾಗ್ತಾರೆ ಒಂದು ಕಾಲದಾಗ. ಚೆನ್ನಾಗಿರೋರನ್ನ ಯಾರು ಬೇಡ ಅಂಬಲ್ಲ. ಚೆನ್ನಾಗಿದ್ರೆ ಎಲ್ಲರೂ ಖುಷಿ ಪಡ್ತಾರೆ, ಎಲ್ಲರೂ ಒಳ್ಳೆತನದಿಂದ ಮಾತಾಡಿಸ್ತಾರೆ. ಒಳ್ಳೆತನ ಅನ್ನೋದಿದ್ರೆ ಎಲ್ಲಿಗೋದ್ರೂ ಒಳ್ಳೇದಾಗೇ ಆಗುತ್ತೆ. ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇನೆ.
ನಿಜ ಭೂಮಿ, ನಾನಿವತ್ತು ದೊಡ್ಡ ಕಟ್ಟೆ ಆಗಿರೋದು ಅನಾಸ. ನಾನೇನು ತಿಳ್ಕೊಂಡಿಲ್ಲ. ನಾನು ನಿನ್ನ ಮುಂದೆ ಇವತ್ತು ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ನಾನೆಲ್ಲ ಕಲ್ತ್ಕೊಂಡಿದ್ದೀನಿ. ಇವಳಿಗೇನು ಗೊತ್ತಾಗೋದಿಲ್ಲ, ಇವಳು ಮುಂಕಂಗಿರ್ತಾಳೆ, ಈ ಭೂಮಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾನು ಸರಿ ಮಾತಾಡಿದ್ದೀನಿ. ಆದರೆ ನಿನ್ನ ಮುಂದೆ ಇವತ್ತು ನಾನು ಏನು ಅಲ್ಲ, ನೀನೆಲ್ಲ ತಿಳ್ಕೊಂಡಿದ್ಯಾ, ಯಾವಾಗ ಹೆಂಗಿರಬೇಕು, ಯಾರ ಹತ್ರ ಹೆಂಗಿರಬೇಕು ಅಂತ ತಿಳ್ಕೊಂಡಿದ್ಯಾ ಭೂಮಿ. ನಿನ್ನಿಂದ ನಾನು ಇನ್ನೂ ಭಾಳಷ್ಟಿದೆ ತಿಳ್ಕೊಳ್ಳೋದು. ನಾನು ಇವತ್ತೇನು ನಾನು ಮ್ಯಾಟ್ ಹಾಕೋದು ಕಲ್ತಿದ್ದೀನಿ, ಅದನ್ನು ಕಲ್ತಿದ್ದೀನಿ, ಇದನ್ನು ಕಲ್ತಿದ್ದೀನಿ ಅಂತ ನಾನು ನಿನ್ನ ಮುಂದೆ ತುಂಬ ಬಿಲ್ಡಪ್ ಕೊಟ್ಬಿಟ್ಟೆ. ಆದರೆ ಇವತ್ತು ನಿನ್ನ ಮುಂದೆ ನಾನು ಏನಕ್ಕೂ ಅಲ್ಲ ಅನ್ನೋದು ನನಗೆ ಗೊತ್ತಾಗ್ಬಿಡ್ತು. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ನೀನು ಇವತ್ತು ಎಷ್ಟು ಬುದ್ಧಿವಂತೆ ಆಗಿ, ಎಷ್ಟು ಚೆನ್ನಾಗೆ ಇವತ್ತು ಮನೆಯಿಂದ ನಾವು ಹೊರಗೋಗಿ ಹೆಂಗೆ ಮಾಡಿಕೊಂಡು ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗಿದೆಯಾ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನೀನು ನೋಡಿದ್ರೆ ಭಾಳ ನನಗೆ ಒಂಥರ ಸಂತೋಷ ಆಗುತ್ತೆ. ನನಗೆ ಇವತ್ತು ನಿನ್ನ ಮುಂದೆ ನಾನು ಏನೂ ಅಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಅದೇ ಮತ್ತೆ ತಿಳ್ಕೊಂಡಿರೋರು ಸುಮ್ಮನೆ ಇರ್ತಾರೆ, ಏನು ತಿಳ್ಕೊಂಬಿಲ್ದವೇನೆ ಹಂಗೆ ಮಾತಾಡೋ ಆಡ್ಸರ ಬಡ್ಸರ ಮಾತಾಡಿ ಸುಮ್ಮನೆ ಬಾಯಿ ಮಾಡ್ಕೊಂಡು ಅಲ ಅವಲ ಅಂಬಲ್ಲ. ತಿಳ್ಕೊಂಡಿರೋರು ಸುಮ್ಮನೆ ಇದ್ದು ಮಾಡಿ ತೋರಿಸ್ತಾರೆ. ಮಾಡೋಕ್ಕಾಗ್ದಿಲ್ದಂಥವ್ರು ಸುಮ್ಮನೆ ಬಾಯಲ್ಲೇ ಹೇಳ್ತಾರೆ. ಮಾತಾಡಿ ತೋರಿಸ್ಬಾರ್ದು, ಯಾವತ್ತೂ ಸಾಧನೆ ಮಾಡಿ ತೋರಿಸ್ಬೇಕು, ಅದು ನಿಜವಾದ ಸಾಧನೆ. ಅದೇ ಮತ್ತೆ ನಿಜವಾಗ್ಲೂ ಹೇಳ್ದೆ ಕಾಣತ್ತೆ. ನಾನು ಬರೀ ಮಾತೊಂದು ಆಡ್ತಿದ್ದೆ ಹೊರ್ತು ನಾನು ಯಾವತ್ತೂ ನಾನು ಬಾಯಿ ಬಡಿಕೆ ಆಗಿದ್ದೆ ಹೊರ್ತು ನಾನು ಯಾವತ್ತೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿಲ್ಲ. ಬರೀ ಮಾತಾಡ್ತಿದ್ದೆ. ಕೆಲ್ಸಕ್ಕೆ ಬರೋದು ಯಾವತ್ತೂ ಮಾತಾಡಬಾರ್ದು, ಕೆಲ್ಸಕ್ಕೆ ಬರೋ ಅಂತ ಮಾತಾಡಬೇಕು, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಮಾತು ಹಿಡಿತದಲ್ಲಿ ಇರಬೇಕು. ಭೂಮಿ ಅಕ್ಕ ಈಗ ತಿಳ್ಕೊಂಡಿರಂಗೈತೆ ಎಲ್ಲನೂ ಇವಕ್ಕ. ಇಷ್ಟು ದಿವಸ ಏನೂ ತಿಳ್ಕೊಂಡಿರಲಿಲ್ಲ, ಎಲ್ಲ ಇವತ್ತು ತಿಳ್ಕೊಂಡೈತೆ, ಈಗ ಗೊತ್ತಾಗ್ತೈತೆ ನಮ್ಮ ಮಾತು ಎಲ್ಲಿಗೆ ಹೋಗ್ತವೆ. ನಾವು ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತವೆ. ಒಂದು ಸತಿ ಮುತ್ತು ಹೊಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು. ಒಂದು ಸತಿ ನೀನು ಮಾತಾಡಿರೋದು, ಒಂದು ಸತಿ ನೀನು ನಾನು ಬೀದಿ ಬಿಕಾರಿ ಅಂತ ಹೇಳಿರೋದು, ನೀನು ಎಷ್ಟೇ ಚೆನ್ನಾಗಿದ್ರೂ ಅದು ಬಂದೇ ಬರುತ್ತೆ. ಇವಕ್ಕ ನಾನು ಬೀದಿ ಬಿಕಾರಿ ಅಂತ ಹೇಳಿತ್ತು, ಇವಕ್ಕ ನಾನು ಬೀದಿ ಬಿಕಾರಿ ಅಂತ ಕರೆದಿತ್ತು ಅಂತ ಹೇಳಿ ಅದು ಇದ್ದೇ ಇರುತ್ತೆ ಮನಸ್ಸಿಗೆ. ಮಾತು ಆಡಬೇಕಾದ್ರೆ ತೂಕವಾಗಿ ಮಾತಾಡಬೇಕು. ನಾನು ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಾನು ಹಿಂಗೆ ಮಾತಾಡ್ಬೋದಾ, ನಾನು ಮಾತಾಡ್ತಾ ಇರೋ ಮಾತು ಏನು ಅಂತ ಹೇಳಿ ನಾವು ಯೋಚನೆ ಮಾಡಿ ಮಾತಾಡಬೇಕು, ತೂಕವಾದ ಮಾತಾಡಬೇಕು. ಸುಮ್ಮನೆ ಹೆಂಗೆ ಬೇಕು ಹಂಗೆ ಲಡ ಮಾತಾಡೋದಲ್ಲ ಯಾವತ್ತೂ. ರಾಮು, ನಿಜ ನೀನು ಹೇಳೋದು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮುತ್ತು ಒಂದು ಸತಿ ಹೊಡೆದೋಯ್ತು ಅಂದರೆ ಕೂಡ್ಸೋಕ್ಕಾಗಲ್ಲ. ಮಾತು ಒಂದು ಸತಿ ಆಡಿದ್ದು ಮತ್ತೆ ಅದು ಹಿಂದೆ ಹೋಗೋಕ್ಕಾಗಲ್ಲ, ಅದು ಮಾತು ಉಳ್ಕೊಂತವೆ. ನಾನು ಅಂದಿದ್ದೀನಿ ಅನ್ನೋದು ನಾನು ಎಷ್ಟೇ ಚೆನ್ನಾಗಿದ್ರು ನಿನ್ನ ಮನ್ಸಾಗ ಅದು ಇದ್ದೇ ಇರುತ್ತೆ. ನನಗೂ ಅಂದಿದ್ದೆ ಅನ್ನೋದು ನನಗೂ ಇರುತ್ತೆ, ಅಂದರೂ ನನ್ನ ಅಂತ ನಿನಗೂ ಇರುತ್ತೆ. ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಅಂತ ನನಗೆ ಈಗ ಗೊತ್ತಾಯಿತು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಸಾರಿ ಭೂಮಿ, ಸಾರಿ. ಮನಸ್ಸಲ್ಲಿ ಏನು ಇಟ್ಕೊಬೇಡ್ರಿ, ನಿಮ್ಮ ಜೊತೆ ಎಲ್ಲ ಚೆನ್ನಾಗಿರ್ತೀನಿ. ಲೇಪುಗೂ ಹೇಳ್ರಿ, ಅಕ್ಕ ತಂಗಿಯವರು ಒಂದೇ ಮನೆ ಹತ್ರ ಇಟ್ಕೊಂಡು ಹಿಂಗೆ ದೂರ ಆದರೆ ಚೆನ್ನಾಗಿರಲ್ಲ. ಜೊತೆಗೆ ಚೆನ್ನಾಗಿರಬೇಕು, ಚೆನ್ನಾಗಿದ್ರೇ ಚಂದ ಅಕ್ಕ ತಂಗಿಯವರು ಇಬ್ಬರು. ನಾನು ಹೇಳ್ತಿದ್ದೆ, ಹೇಳಿರ್ ಕೇಳಲ್ಲ. ಚೆನ್ನಾಗಿ ಇಟ್ಕೊಂಡು ಹೋಗ್ರಮ್ಮ, ಏನು ಯೋಸ್ತೀನಿ ಇರಂಗಿದ್ದೀರಾ ಅಂತ ಹೇಳಿರೇ ಸುಮ್ಮನೆಲ್ಲ ರಿಸ್ಕ್ ಆಡ್ಕೊಂಬರಿಸಿ ಅದ್ರಾಗಂಗೆ ಮಾಡ್ಕೊಂತಿದ್ರಿ. ಈಗ ಅದಕ್ಕೆ ಮತ್ತೆ ಒಬ್ರು ಹೇಳಿರ್ ಗೊತ್ತಾಗಲ್ಲ, ಅವ್ರವ್ರಿಗೆ ತಿಳಿಬೇಕು ಅಂಬೋದು. ನನಗೊಂಥರ ಇವರೆಲ್ಲರೂ ಖುಷಿಯಾಗಿರೋದು ನೋಡಿ ತುಂಬ ಬೇಜಾರಾಯಿತು ಮನಸ್ಸಿಗೆ. ಅದಕ್ಕೆ ಇವ್ರ ಹತ್ರ ಕ್ಷಮೆ ಕೇಳಿ ನಾನು ಇವ್ರ ಜೊತೆ ಎಲ್ಲ ಚೆನ್ನಾಗಿರೋಣ ಅಂತ ಎಷ್ಟು ಖುಷಿ ಆ ರಾತ್ರಿ ಟೈಮೆಲ್ಲ ಮಾತಾಡ್ಕೊಂಡು ಕೂತ್ಕೊಂತಾರೆ. ಊಟ ಆಗಿದ ತಕ್ಷಣ ಎಲ್ಲರೂ ಹೆಂಗಿರ್ತಾರೆ. ನನಗೇನಪ್ಪ ಇದು ಎಂಥ ದುರದೃಷ್ಟ, ಇವ್ರ ಜೊತೆ ಚೆನ್ನಾಗಿರೋ ಅಂಥ ಅದೃಷ್ಟ ಇಲ್ವಲ್ಲಪ್ಪ ಅಂತ ಹೇಳಿ ಬೇಜಾರಾಗೋದು. ಅದಕ್ಕೆ ಚೆನ್ನಾಗಿರ್ತಾ ಇದ್ದೀನಿ ಇವ್ರ ಜೊತೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.